ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗ 1ರಲ್ಲಿ ಬರುವ 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚ. ಇದರಲ್ಲಿ ಅಲ್ಪಾವಧಿ ವೆಚ್ಚ ಮತ್ತು ವೆಚ್ಚದ ರೇಖೆಗಳನ್ನು ಕುರಿತು ಒಂದು ಲೆಕ್ಕಾಚಾರವನ್ನು ನೋಡಿದ್ವಿ. ಅದರ ಜೊತೆಗೆ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ 6 ಅಂಕದ ಪ್ರಶ್ನೆಯನ್ನು ಅಲ್ಪಾವಧಿ ವೆಚ್ಚದ ಕುರಿತು ಪ್ರಶ್ನೆ ಬಂದಿದೆ. ಅದನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನೋದನ್ನು ಚರ್ಚೆ ಮಾಡೋಣ. ಪ್ರಶ್ನೆ: ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಉದ್ಯಮ ಘಟಕದ TVC, TC, AVC ಮತ್ತು SACಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಆ ಮೂಲಕ ಹಿಂದೆ ಅಂದರೆ ಮೊದಲಿನ ತರಗತಿಯೊಳಗೆ ಅಲ್ಪಾವಧಿ ವೆಚ್ಚದ ವರ್ಗೀಕರಣವನ್ನು ನೋಡಿದ್ವಿ. ಅದರಲ್ಲಿ TFC ಅಂತಂದರೆ ಒಟ್ಟು ಸ್ಥಿರ ವೆಚ್ಚ. ಉದ್ಯಮ ಘಟಕವು ಯಾವುದೇ ಉತ್ಪನ್ನ ಉತ್ಪಾದಿಸಿದರೂ ಈ ವೆಚ್ಚದಲ್ಲಿ ಬದಲಾಗದಿದ್ದರೆ ಅಂತಹ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುವರು ಅಂತ ಹೇಳಿದ್ವಿ. ಅದರಲ್ಲಿ ಒಟ್ಟು ಸ್ಥಿರ ವೆಚ್ಚವನ್ನು ಕಂಡುಕೋಬೇಕಾದ್ರೆ ಒಟ್ಟು ವೆಚ್ಚದಲ್ಲಿ ಒಟ್ಟು ಬದಲಾಗುವ ವೆಚ್ಚವನ್ನು ಕಳೆದಾಗ ಸ್ಥಿರ ವೆಚ್ಚ ಬರುತ್ತೆ ಅನ್ನುವಂಥ ಅಂಶವನ್ನು ನೋಡಿದ್ವಿ. ಅದರ ಜೊತೆಗೆ ಸರಾಸರಿ ಸ್ಥಿರ ವೆಚ್ಚ ಮತ್ತು ಉತ್ಪನ್ನದ ನಡುವೆ ಗುಣಿಸಿದಾಗಲೂ ಸಹಿತ ಸ್ಥಿರ ವೆಚ್ಚ ಅಥವಾ ಒಟ್ಟು ಸ್ಥಿರ ವೆಚ್ಚವನ್ನು ಕಂಡುಕೊಳ್ಳುವುದು ಅಂತ ಹೇಳಿದ್ವಿ. ಇಲ್ಲಿ ಉತ್ಪನ್ನದ ಪ್ರಮಾಣ ಏನು ಕೊಟ್ಟಿದ್ದಾರೆ? 0, 1, 2, 3, 4, 5, 6 ಅಂತ ಕೊಟ್ಟಿದ್ದಾರೆ. SMC ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಅದು ಮೊದಲನೇದು ಗ್ಯಾಪ್ ಇದೆ. ಆಮೇಲೆ 500, 300, 200, 300, 500, 800 ಅಂಥೇಳಿ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಸ್ಥಿರ ವೆಚ್ಚ ಮೊದಲೇ ಕೊಟ್ಟಿದ್ದಾರೆ. ಸ್ಥಿರ ವೆಚ್ಚ ಅಂತ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆರ್ ಫಿಕ್ಸ್ಡ್ ಕಾಸ್ಟ್. ಸ್ಥಿರ ವೆಚ್ಚವನ್ನು 100 ಮೊದಲೇ ಕೊಟ್ಟಾಗ ನಾವು ಉತ್ಪನ್ನದ ಪ್ರಮಾಣ ಆ್ಯಸ್ಯುವಲ್ ಬರ್ಕೊಳ್ಳೋದು 0, 1, 2, 3, 4, 5, 6 ಅಂಥೇಳಿ. SMC ಕೊಟ್ಟಿದ್ದಾರೆ. ಆ ಪ್ರಕಾರ ಮೊದಲನೇದು ಗ್ಯಾಪ್ ಇದೆ, ಗ್ಯಾಪ್ ಇಟ್ಕೊಂಡ್ವಿ. ಆಮೇಲೆ 500, 300, 200, 300, 500, 800 ಅಂತ ಬರ್ಕೊಂಡ್ವಿ. ಇಲ್ಲಿ ಸೀಮಾಂತ ವೆಚ್ಚ ಅಥವಾ ಅಲ್ಪಾವಧಿ ಸೀಮಾಂತ ವೆಚ್ಚ ಅಂತಂದರೆ ಒಂದು ವಸ್ತುವಿನ ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚವನ್ನು ಸೀಮಾಂತ ವೆಚ್ಚ ಅಂತ ಕರೆದಿದ್ವಿ. ಇಲ್ಲಿ ಸ್ಥಿರ ವೆಚ್ಚವನ್ನು ಮೊದಲೇ ಕೊಟ್ಟಾಗ ಸ್ಥಿರ ವೆಚ್ಚ ಏನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ? TFC ಮೊದಲೇ ಕೊಟ್ಟಿದ್ದಾರೆ, ಹಾಗೆಯೇ ಬರೆದುಕೊಳ್ಳುವುದು. ಆ ಮೂಲಕ TFCಯನ್ನು ಇಲ್ಲಿ 100 ಅಂತ ಕೊಟ್ಟಾರ. ಉತ್ಪಾದನೆ ಏರಿಳಿತಗಳೊಂದಿಗೆ ವೆಚ್ಚದಲ್ಲಿ ಬದಲಾಗೋದಿಲ್ಲ. ಹೀಗಾಗಿ ಸ್ಥಿರ ವೆಚ್ಚವನ್ನು 100, 100, 100, 100, 100, 100, 100 ಅಂತ ಹೇಳಿ ಇಟ್ಕೊಂಡ್ವಿ. ಆ ಮೂಲಕ ಬದಲಾಗುವ ವೆಚ್ಚ ಅಂತ ಬರುತ್ತೆ. ಟೋಟಲ್ ವೇರಿಯಬಲ್ ಕಾಸ್ಟ್, ಒಟ್ಟು ಬದಲಾಗುವ ವೆಚ್ಚ ಅಂತ ಕರಿತೀವಿ. ಒಟ್ಟು ಬದಲಾಗುವ ವೆಚ್ಚ ಅಂತಂದರೆ ಉದ್ಯಮ ಘಟಕದ ಉತ್ಪನ್ನದ ಬದಲಾವಣೆಯೊಂದಿಗೆ ವೆಚ್ಚದಲ್ಲಿ ಬದಲಾವಣೆಯಾದರೆ ಅಂತಹ ವೆಚ್ಚವನ್ನು ಒಟ್ಟು ಬದಲಾಗುವ ವೆಚ್ಚ ಅಂತ ಕರಿತೀವಿ.
ಅಂದರೆ ಉತ್ಪನ್ನದ ಏರಿಳಿತಗಳೊಂದಿಗೆ ವೆಚ್ಚದಲ್ಲಿ ಬದಲಾವಣೆ ಆದರೆ ಅದನ್ನು ಬದಲಾಗುವ ವೆಚ್ಚ ಅಂತ ಕರೀತೀವಿ. ಬದಲಾಗುವ ವೆಚ್ಚವನ್ನು ಕಂಡ್ಕೋಬೇಕಾದ್ರೆ ಟಿ ವಿ ಸಿ ಕಂಡುಹಿಡಬೇಕಾದ್ರೆ ಟಿ ಸಿ ಮೈನಸ್ ಟಿ ಎಫ್ ಸಿ ಅಂತ ಮಾಡಿದ್ವಿ. ಅಥವಾ ಟಿ ವಿ ಸಿ ಕಂಡ್ಕೋಬೇಕಾದ್ರೆ ಎ ವಿ ಸಿ ಇಂಟು ಉತ್ಪನ್ನದ ಪ್ರಮಾಣವನ್ನು ಗುಣಿಸಿದ್ರೂ ಟಿ ವಿ ಸಿ ಬರ್ತದೆ ಅಂತ ಹೇಳಿದ್ವಿ. ಸ್ಥಿರ ವೆಚ್ಚವನ್ನು ಮೊದಲೇ ಕೊಟ್ಟಾಗ ಅದನ್ನು ಲೆಕ್ಕಾಚಾರ ಮಾಡೋದನ್ನು ಹೇಳಿದ್ವಿ. ನೋಡಿರಿ, ಸ್ಥಿರ ವೆಚ್ಚವನ್ನು ಮೊದಲೇ ಕೊಟ್ಟಾಗ ಸಿಗ್ಮಾ ಎಸ್ ಎಮ್ ಸಿ ಮಾಡಿದ್ರೆ ಏನು ಬರ್ತದೆ? ಟಿ ವಿ ಸಿ ಬರ್ತದೆ. ಇದು ಮೊದಲಿನ ಅಲ್ಪಾವಧಿ ವೆಚ್ಚಗಳು ಹೇಳುವಾಗ ಹೇಳಿದ್ದು. ಸಿಗ್ಮಾ ಎಮ್ ಸಿ ಅಥವಾ ಸಿಗ್ಮಾ ಎಸ್ ಎಮ್ ಸಿ ಈಕ್ವಲ್ ಟು ದಿ ಟಿ ವಿ ಸಿ ಬರ್ತದೆ. ಅಂದರೆ ಸ್ಥಿರ ವೆಚ್ಚವನ್ನು ಮೊದಲೇ ಕೊಟ್ಟಾಗ ಸಿಗ್ಮಾ ಎಸ್ ಎಮ್ ಸಿ ಮಾಡಿಕೊಂಡ್ರೆ ಟಿ ವಿ ಸಿ ಬರ್ತದೆ. ಸ್ಥಿರ ವೆಚ್ಚವನ್ನು ಮೊದಲೇ ಕೊಟ್ಟಿದ್ರಪ್ಪ ಅಂತಂದರೆ ಸಿಗ್ಮಾ ಎಸ್ ಎಮ್ ಸಿ ಮಾಡಿಕೊಂಡ್ರೆ ಟಿ ವಿ ಸಿ ಬರ್ತದೆ. ಸ್ಥಿರ ವೆಚ್ಚ ಮೊದಲೇ ಕೊಟ್ಟಿರಲಿಲ್ಲ ಅಂತಂದ್ರೆ ಸಿಗ್ಮಾ ಎಸ್ ಎಮ್ ಸಿ ಮಾಡಿದರೆ ಟಿ ಸಿ ಬರ್ತದೆ. ಆ ಮೂಲಕ ಇಲ್ಲಿ ಮೊದಲು ಸ್ಥಿರ ವೆಚ್ಚವನ್ನು ಕೊಟ್ಟಿದ್ದಾರೆ, ಹಿಂಗಾಗಿ 100 ಬರ್ಕೊಂಡಿದ್ದೀವಿ. ಆ ಮೂಲಕ ಎಸ್ ಎಮ್ ಸಿಯನ್ನು ಒಟ್ಟು ಕೂಡಿಸಿದಾಗ ಟಿ ವಿ ಸಿ ಬರ್ತದೆ. ಮೊದಲನೇದು ಎಸ್ ಎಮ್ ಸಿ ಗ್ಯಾಪ್ ಇದೆ, ಹಿಂಗಾಗಿ ಗ್ಯಾಪ್ ಅಥವಾ 0 ಇಟ್ಕೊಂಡ್ವಿ. 500 ಇದೆ, ಆ್ಯಸ್ ಯೂಶುವಲ್ 500 ಬಂತು. 500 ಪ್ಲಸ್ 300 800, 800 ಪ್ಲಸ್ 200 1000, 1000 ಪ್ಲಸ್ 300 1300, 1300 ಪ್ಲಸ್ 500 1800, 1800 ಪ್ಲಸ್ 800 ಕೊಟ್ಟು ದಿ 2600. ಅಂದರೆ ಸ್ಥಿರ ವೆಚ್ಚವನ್ನು ಮೊದಲೇ ಕೊಟ್ಟಿದ್ದಾರೆ. ಇಲ್ಲಿ ಸ್ಥಿರ ವೆಚ್ಚವನ್ನು ಮೊದಲೇ ಕೊಟ್ಟಿದ್ದಾರೆ 100 ಅಂಥೇಳಿ, ಹೀಗಾಗಿ ಸ್ಥಿರ ವೆಚ್ಚವನ್ನು ನಾವು ಮೊದಲೇ ಇಟ್ಕೊಂಡಿವಿ. ಆ ಪ್ರಕಾರ ಸ್ಥಿರ ವೆಚ್ಚವನ್ನು ಮೊದಲೇ ಕೊಟ್ಟಾಗ ಎಸ್ ಎಮ್ ಸಿಯನ್ನು ಒಟ್ಟುಗೂಡಿಸ್ತಾ ಹೋದರೆ ನೋಡಿರಿ, 500 ಬಿಡೋದು. 500 ಪ್ಲಸ್ 300 800, 800 ಪ್ಲಸ್ 200 1000, 1000 ಪ್ಲಸ್ 300 1300, 1300 ಪ್ಲಸ್ 500 1800, 1800 ಪ್ಲಸ್ 800 2600 ಅಂತ ಟಿ ವಿ ಸಿ ಮಾಡಿಕೊಂಡು ಆ ಮೂಲಕ ಸ್ಥಿರ ವೆಚ್ಚವನ್ನು ಮೊದಲೇ ಕೊಟ್ಟಾಗ ಸಿಗ್ಮಾ ಎಸ್ ಎಮ್ ಸಿ ಮಾಡಿಕೊಂಡ್ರೆ ಟಿ ವಿ ಸಿ ಬರ್ತದೆ ಅಂಥೇಳಿ ನಾವು ನೋಡಿ. ಇನ್ನು ಟಿ ಸಿ ಅಂತಂದರೆ ಒಟ್ಟು ವೆಚ್ಚ ಅಂತ ನಾವು ಕರಿತೀವಿ. ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವಿನ ಉತ್ಪಾದನೆಗೆ ತಗಲುವ ಎಲ್ಲ ರೀತಿಯ ವೆಚ್ಚಗಳನ್ನು ಒಟ್ಟು ವೆಚ್ಚ ಅಂತ ಕರಿತೀವಿ. ಆ ಒಟ್ಟು ವೆಚ್ಚವನ್ನು ಹೆಂಗೆ ಕಂಡುಕೊಳ್ತೀವಿ ಅಂತಂದರೆ ಒಟ್ಟು ಸ್ಥಿರ ವೆಚ್ಚ ಪ್ಲಸ್ ಒಟ್ಟು ಬದಲಾಗುವ ವೆಚ್ಚಗಳ ಒಟ್ಟು ಮೊತ್ತವೇ ಒಟ್ಟು ವೆಚ್ಚ. ಹೀಗಾಗಿ 100 ಪ್ಲಸ್ 0 ಈಕ್ವಲ್ ಟು ದಿ 100, 100 ಪ್ಲಸ್ 500 ಈಕ್ವಲ್ ಟು ದಿ 600, 100 ಪ್ಲಸ್ 800 ಈಕ್ವಲ್ ಟು ದಿ 900, 100 ಪ್ಲಸ್ 1000 ಈಕ್ವಲ್ ಟು 1100, 100 ಪ್ಲಸ್ 1300 ಈಕ್ವಲ್ ಟು ದಿ 1400. ಅಂದರೆ ಟಿ ಎಫ್ ಸಿ ಮತ್ತು ಟಿ ವಿ ಸಿಯನ್ನು ಕೂಡಿಸ್ಕೋಬೇಕು, ಆ ಮೂಲಕ ಟಿ ಸಿ ಬರ್ತದೆ ಅಂತ ಹೇಳಿದ್ವಿ ನಾವು. ಯಾಕಂದರೆ ಇಲ್ಲಿ ಅದೇ ರೀತಿ ನೋಡ್ತಾ ಹೋಗಿದ್ವಿ. 1000 ಪ್ಲಸ್ 1300, 100 ಪ್ಲಸ್ 1300 1400 ಅಂತ ನೋಡಿದ್ವಿ. 100 ಪ್ಲಸ್ 1800 ಈಕ್ವಲ್ ಟು ದಿ 1900, 100 ಪ್ಲಸ್ 2600 ಈಕ್ವಲ್ 2700 ಅಂತ ಹೇಳಿ ಬಂತು. ಇನ್ನು ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚಗಳನ್ನು ಒಟ್ಟುಗೂಡಿಸ್ಕೊಂಡಾಗ ನಮಗೇನು ಬಂತು? ಒಟ್ಟು ವೆಚ್ಚ ಬಂತು. ಆ ಮೂಲಕ ಒಟ್ಟು ವೆಚ್ಚ 100, 600, 900, 1100, 1400, 1900, 2700 ಅಂತ ಬಂತು. ಈಗ ಎ ವಿ ಸಿ ಕಂಡುಹಿಡಿಬೇಕು. ಇಲ್ಲಿ ಕೊಡಿದ್ದಾರೆ ನೋಡಿ, ಟಿ ವಿ ಸಿ ಆದಮೇಲೆ ಟಿ ಸಿ ಆದಮೇಲೆ ಎ ವಿ ಸಿ. ಎ ವಿ ಸಿ ಅಂತಂದರೆ ಸರಾಸರಿ ಬದಲಾಗುವ ವೆಚ್ಚ. ಇಲ್ಲಿ ಎ ಎಫ್ ಸಿ ಕೊಟ್ಟಿಲ್ಲ, ಹೀಗಾಗಿ ಅದರ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಎ ವಿ ಸಿ ಅಂತಂದರೆ
ಸರಾಸರಿ ಬದಲಾಗುವ ವೆಚ್ಚ ಅಂತ ಕರಿತೀವಿ ನಾವು. ಅಂದರೆ ಉತ್ಪಾದಿಸಲ್ಪಟ್ಟ ವಸ್ತುವಿನ ಪ್ರತಿ ಘಟಕದ ಬದಲಾಗುವ ವೆಚ್ಚವನ್ನು ಸರಾಸರಿ ಬದಲಾಗುವ ವೆಚ್ಚ ಅಂತ ಕರಿತೀವಿ. ಆ ಮೂಲಕ ಸರಾಸರಿ ಬದಲಾಗುವ ವೆಚ್ಚವನ್ನು ಕಂಡುಕೋಬೇಕಾದ್ರೆ ಒಟ್ಟು ಬದಲಾಗುವ ವೆಚ್ಚ ಮತ್ತು ಉತ್ಪನ್ನದ ಘಟಕಗಳ ಸಂಖ್ಯೆಯೊಂದಿಗೆ ಭಾಗಿಸಬೇಕು. ಆ ಮೂಲಕ ನಮಗೇನು ಸಿಗ್ತದಂತಂದ್ರೆ ಸರಾಸರಿ ಬದಲಾಗುವ ವೆಚ್ಚ ಸಿಗ್ತದೆ. ಇಲ್ಲಿ ಸರಾಸರಿ ಬದಲಾಗುವ ವೆಚ್ಚವನ್ನು ಹೆಂಗೆ ಕಂಡುಹಿಡಿದೀವಿ ಅಂತಂದರೆ ಒಟ್ಟು ಬದಲಾಗುವ ವೆಚ್ಚ ಮತ್ತು ಉತ್ಪನ್ನದ ಘಟಕಗಳ ಸಂಖ್ಯೆ ನಡುವೆ ಭಾಗಿಸ್ಬೇಕು. ಆ ಮೂಲಕ 0/0 ಗ್ಯಾಪ್ ಬರ್ತದೆ. ಹೌದಾ? ಆಮೇಲೆ 500/1 500/1 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ? 500 ಬರ್ತದೆ. ಆ ಮೂಲಕ 800/2 400 ಅಂದರೆ 1000 ಒಟ್ಟು ಬದಲಾಗುವ ವೆಚ್ಚ 1000/3 ಮಾಡಿದರೆ 333.33. ಆಮೇಲೆ 1300 TVC /Q ಮೀನ್ಸ್ ಉತ್ಪನ್ನದ ಪ್ರಮಾಣ 4. 1400/4 ಈಕ್ವಲ್ ಟು 325 ಬರ್ತದೆ. ಆಮೇಲೆ ಬದಲಾಗುವ ವೆಚ್ಚ 1900/5 TVC 1900/5 ಈಕ್ವಲ್ ಟು 360 ಬರ್ತದೆ. ಇನ್ನು 2600/6 ಇದು ಒಟ್ಟು ಬದಲಾಗುವ ವೆಚ್ಚ ಮತ್ತು ಉತ್ಪನ್ನದ ಘಟಕಗಳ ಸಂಖ್ಯೆ. ಒಟ್ಟು ಬದಲಾಗುವ ವೆಚ್ಚ 2600/6 ಈಕ್ವಲ್ ಟು 433.33. ಇಷ್ಟು ಸರಾಸರಿ ಬದಲಾಗುವ ವೆಚ್ಚ ಬಂತು. ನೀವು ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ಕೋಬೋದು. ಹೀಗಾಗಿ ABC ಮೊದಲನೇದು ಗ್ಯಾಪ್ ಬಂತು. ಒಂದನೇ ಘಟಕ 500 400 333.33 325 360 433.33. ಈ ರೀತಿಯಾಗಿ ಸರಾಸರಿ ಬದಲಾಗುವ ವೆಚ್ಚವನ್ನು ಕಂಡುಕೊಂಡ್ವಿ. ಇನ್ನು ಸರಾಸರಿ ವೆಚ್ಚ ಅಂತ ಬರುತ್ತೆ. ಇಲ್ಲಿ ಸರಾಸರಿ ವೆಚ್ಚವನ್ನು ಎಸ್ ಅಂತ ಕೊಟ್ಟಿದ್ದಾರೆ. ಶಾರ್ಟ್ ರನ್ ಮೀನ್ಸ್ ಅಲ್ಪಾವಧಿ ಸರಾಸರಿ ವೆಚ್ಚ ಅಂತ ಕರಿತೀವಿ. ಹೀಗಾಗಿ ಅಲ್ಪಾವಧಿ ಸರಾಸರಿ ವೆಚ್ಚ ಅಂತಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಒಟ್ಟು ಉತ್ಪಾದನೆಯಲ್ಲಿ ವಸ್ತುವಿನ ಪ್ರತಿಯೊಂದು ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚವನ್ನು ಸರಾಸರಿ ವೆಚ್ಚ ಅಂತ ಕರಿತೀವಿ. ಸರಾಸರಿ ವೆಚ್ಚವನ್ನು ಕಂಡುಹಿಡಿಬೇಕಾದ್ರೆ ಒಟ್ಟು ವೆಚ್ಚವನ್ನು ಉತ್ಪನ್ನದ ಘಟಕಗಳೊಂದಿಗೆ ಭಾಗಿಸಬೇಕು. ಆ ಮೂಲಕ ಸರಾಸರಿ ವೆಚ್ಚವನ್ನು ಕಂಡ್ಕೋಬಹುದು ಅನ್ನೋದನ್ನು ಹಿಂದಿನ ವಿಡಿಯೋದೊಳಗೆ ನಾವು ಸಾಕಷ್ಟು ಚರ್ಚೆ ಮಾಡಿವಿ. ಆ ಪ್ರಕಾರ ಒಟ್ಟು ವೆಚ್ಚವನ್ನು ಉತ್ಪನ್ನದ ಘಟಕಗಳೊಂದಿಗೆ ಭಾಗಿಸಬೇಕು. ಇಲ್ಲಿ ಒಟ್ಟು ವೆಚ್ಚ 100 ಇದೆ ಅಂದ್ಕೊಳ್ಳೋಣ. 100 ಇದೆ. ಆ ಮೂಲಕ ಉತ್ಪನ್ನದ ಪ್ರಮಾಣ 0 ಇದೆ. 100/0 ಈಕ್ವಲ್ ಟು ಗ್ಯಾಪ್ ಬರ್ತದೆ. ಆ ಮೂಲಕ TC 600 ಇದೆ. 600/1 ಅದು 600/1 ಮಾಡಿದಾಗ
600 divided by 1 equal to the 600. ಆಮೇಲೆ ಟಿ ಸಿ 900 divided by 2. 900 divided by 2 equal to the 450. ಟಿ ಸಿ 1100 divided by ಉತ್ಪನ್ನದ ಪ್ರಮಾಣ 3 ಘಟಕಗಳಷ್ಟು. 1100 divided by 3 equal to the 366.67 ಬರ್ತದೆ. ಆ ಮೂಲಕ ಟಿ ಸಿ 1400 divided by 4. 1400 divided by 4 equal to the 350. ಆಮೇಲೆ ಟಿ ಸಿ 1900 ಇದೆ. 1900 divided by 5 equal to the 380 ಬರ್ತದೆ. ಆಮೇಲೆ 2700 divided by 6 equal to the 450. ಈ ಮೂಲಕ ಲೆಕ್ಕಾಚಾರ ಮಾಡ್ಬೋದು. ಇಲ್ಲಿ ನೋಡಿ, ಪ್ರಶ್ನೆಯಲ್ಲಿ ಟಿ ಎಫ್ ಸಿ ಮೊದಲೇ ಕೊಟ್ಟಿದ್ದಾರೆ. ಸ್ಥಿರ ವೆಚ್ಚ ಅಂತಂದರೆ ಎಫ್ ಸಿ, ಅದನ್ನು ಟಿ ಎಫ್ ಸಿ ಅಂತ ನಾವು ಕರಿತೀವಿ. ಸ್ಥಿರ ವೆಚ್ಚ ಮೊದಲೇ ಕೊಟ್ಟಿದ್ದಾರೆ. ಇಲ್ಲಿ ಉತ್ಪನ್ನದ ನೋಡ್ರಿ, ಇನ್ನೊಮ್ಮೆ ನೋಡ್ಕೊಳ್ಳಿ, ಉತ್ಪನ್ನದ ಪ್ರಮಾಣ 0, 1, 2, 3, 4, 5, 6 ಅಂತ ಕೊಟ್ಟಿದ್ದಾರೆ. ಆ ಮೂಲಕ ಉತ್ಪನ್ನದ ಪ್ರಮಾಣ 0, 1, 2, 3, 4, 5, 6 ಅಂತ ಬರ್ಕೊಂಡ್ವಿ. ಆಮೇಲೆ ಎಸ್ ಎಮ್ ಸಿನೂ ಕೊಟ್ಟಿದ್ದಾರೆ, ಮೊದಲೇ ಸೀಮಾಂತ ವೆಚ್ಚನೂ ಕೊಟ್ಟಿದ್ದಾರೆ. ಆ ಮೂಲಕ ಮೊದಲನೇದು 0 ಇದ್ದಾಗ ಗ್ಯಾಪ್ ಇದೆ, 1 ಇದ್ದಾಗ 500 ಇದೆ, 2 ಇದ್ದಾಗ 300 ಇದೆ, ಆಮೇಲೆ 3 ಇದ್ದಾಗ 200 ಇದೆ, 4 ಇದ್ದಾಗ 300 ಇದೆ, 5 ಇದ್ದಾಗ 500 ಇದೆ, ಆಮೇಲೆ 6 ಘಟಕದಷ್ಟು ಉತ್ಪನ್ನ ಇದ್ದಾಗ ಸೀಮಾಂತ ವೆಚ್ಚ 800 ಇದೆ. ಇವೆರಡೂ ಕಾಲಮನ್ನು ಪ್ರಶ್ನೆಯಲ್ಲಿ ಕೊಟ್ಟಂತೆ ಬರ್ಕೊಂಡ್ವಿ ನಾವು ಈ ರೀತಿ. ಆಮೇಲೆ ಸ್ಥಿರ ವೆಚ್ಚವನ್ನು ಏನು ಮಾಡ್ಕೊಂಡ್ವಿ ಅಂತಂದ್ರೆ, ಈ ಪ್ರಶ್ನೆ ಒಳಗೆ ನೋಡ್ರಿ, ಇಲ್ಲಿ ಸ್ಥಿರ ವೆಚ್ಚ ಅಂಥೇಳಿ 100 ಕೊಟ್ಟಿದ್ದಾರೆ. ಸ್ಥಿರ ವೆಚ್ಚ ಉತ್ಪಾದನೆ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಉತ್ಪಾದನೆ ಏರಿಳಿತಗಳೊಂದಿಗೆ ಬದಲಾಗೋದಿಲ್ಲ ಅನ್ನುವಂಥ ಅಂಶವನ್ನು ನಾವು ಈಗಾಗಲೇ ನೋಡಿ. ಆ ಪ್ರಕಾರ ಟಿ ಎಫ್ ಸಿ ಎಲ್ಲನೂ 100 100 100 100 100 100 100 ಈ ರೀತಿ ಬರ್ಕೊಂಡ್ವಿ. ನಾ ಈಗಾಗಲೇ ಮೊದಲು ಅಲ್ಪಾವಧಿ ವೆಚ್ಚಗಳನ್ನು ಹೇಳುವಾಗ ಟಿ ಎಫ್ ಸಿ ಮೊದಲೇ ಕೊಟ್ಟಿದ್ರು ಅಂತಂದ್ರೆ, ಟಿ ಎಫ್ ಸಿ ಮೊದಲೇ ಕೊಟ್ಟಾಗ ಸಿಗ್ಮಾ ಎಸ್ ಎಮ್ ಸಿ ಮಾಡಿದರೆ ಟಿ ವಿ ಸಿ ಬರ್ತದೆ. ಟಿ ಎಫ್ ಸಿ ಮೊದಲೇ ಕೊಟ್ಟಿರಲಿಲ್ಲ ಅಂತಂದ್ರೆ ಸಿಗ್ಮಾ ಎಸ್ ಎಮ್ ಸಿಯನ್ನು ಮಾಡಿಕೊಂಡ್ರೆ ಟಿ ಸಿ ಬರ್ತದೆ ಅಂತ ಹೇಳಿದ್ವಿ ನಾವು. ಇಲ್ಲಿ ಟಿ ಎಫ್ ಸಿ ಮೊದಲೇ ಕೊಟ್ಟಿದ್ದಾರೆ, ಹೀಗಾಗಿ 100 ಮೊದಲೇ ಕೊಟ್ಟಾಗ ಎಸ್ ಎಮ್ ಸಿಯನ್ನು ಒಟ್ಟು ಕೂಡಿಸ್ತಾ ಹೋದರೆ ಟಿ ವಿ ಸಿ ಬರ್ತದೆ. ಟಿ ಎಫ್ ಸಿ ಮೊದಲೇ ಕೊಟ್ಟಿರಲಿಲ್ಲ ಅಂತಂದ್ರೆ ಸಿಗ್ಮಾ ಎಸ್ ಎಮ್ ಸಿ ಮಾಡಿಕೊಂಡ್ರೆ ಟಿ ಸಿ ಬರ್ತದೆ ಅನ್ನುವಂಥ ಅಂಶವನ್ನು ತಿಳ್ಕೊಂಡಿದ್ವಿ. ಆ ಪ್ರಕಾರ ಇದು ಮೊದಲನೇದು ಗ್ಯಾಪ್ ಇದೆ, ಗ್ಯಾಪ್ ಇಟ್ಕೊಂಡ್ವಿ. ಟಿ ವಿ ಸಿ 500 ಇದೆ, 500 ಬರ್ಕೊಂಡ್ವಿ. 500 ಪ್ಲಸ್ 300 800 ಆಯಿತು. 800 ಒಳಗೆ ಮತ್ತು 200 ಅಂದರೆ ಇದನ್ನು ಒಟ್ಟು ಗುಡಿಸ್ತಾ ಬರಬೇಕು. 500 ಪ್ಲಸ್ 300 ಪ್ಲಸ್ 200, 500 ಪ್ಲಸ್ 300 800 ಆಯಿತು. ಇನ್ನು ಇವೆರಡು ಕೂಡ 800 ಪ್ಲಸ್ 200 1000 ಆಯಿತು. ಆ ಮೂಲಕ 500 ಇಟ್ಕೊಂಡ್ವಿ. 500 ಪ್ಲಸ್ 300 800, 800 ಪ್ಲಸ್ 200 1000, 1000 ಪ್ಲಸ್ 300 1300, 1300 ಪ್ಲಸ್ 500 1800, 1800 ಪ್ಲಸ್ 800 ಈಕ್ವಲ್ ಟು ದಿ 2600 ಅಂತ ಹೇಳಿ ನಾವು ನೋಡಿದ್ವಿ.
ಇನ್ನು ಟಿ ಸಿ ಕಂಡುಹಿಡಿದು ನಿಮ್ಗೆ ಗೊತ್ತದ. ಟಿ ಎಫ್ ಸಿ ಮತ್ತು ಟಿ ವಿ ಸಿಯನ್ನು ಒಟ್ಟುಗೂಡಿಸಿದಾಗ ಒಟ್ಟು ವೆಚ್ಚ ಬರ್ತದೆ ಅಂತ ಹೇಳಿದ್ದೀನಿ. ಆ ಮೂಲಕ 100 ಪ್ಲಸ್ 0 100, 100 ಪ್ಲಸ್ 500 600, 100 ಪ್ಲಸ್ 800 ಈಕ್ವಲ್ ಟು 900, 100 ಪ್ಲಸ್ 1000 1100, 100 ಪ್ಲಸ್ 1300 ಈಕ್ವಲ್ ಟು 1400, 100 ಪ್ಲಸ್ 1800 1900, 100 ಪ್ಲಸ್ 2600 2700 ಬರುತ್ತೆ. ಹೀಗಾಗಿ ಟಿ ಸಿ ಕಂಡುಕೊಳ್ಳೋದು ಗೊತ್ತಾಯ್ತು. ಇನ್ನು ಎ ಎಫ್ ಸಿ ಅವ್ರು ಕೇಳೇ ಇಲ್ಲ ಇಲ್ಲಿ ಪ್ರಶ್ನೆಯೊಳಗೆ. ಟಿ ವಿ ಸಿ ಕೇಳಿದ್ರು, ಟಿ ವಿ ಸಿ ಕಂಡುಹಿಡಿದ್ವಿ. ಟಿ ಸಿ ಕೇಳಿದ್ರು, ಟಿ ಸಿ ಕಂಡುಹಿಡಿದ್ವಿ. ಎ ಎಫ್ ಸಿ ಕೇಳೇ ಇಲ್ಲ, ಎ ಎಫ್ ಸಿ ಅವಶ್ಯಕತೆನೇ ಇಲ್ಲ. ಹೀಗಾಗಿ ಎ ವಿ ಸಿ ಕೇಳಿದ್ದಾರೆ. ಎ ವಿ ಸಿ ಅಂತಂದರೆ ಸರಾಸರಿ ಬದಲಾಗುವ ವೆಚ್ಚ ಅಂತ ಹೇಳಿದ್ರು. ಈ ಸರಾಸರಿ ಬದಲಾಗುವ ವೆಚ್ಚವನ್ನು ಹೆಂಗೆ ಕಂಡುಹಿಡಿದು ಅಂಥೇಳಿ ಹೇಳಿದ್ದೀನಿ. ಒಟ್ಟು ಬದಲಾಗುವ ವೆಚ್ಚವನ್ನು ಉತ್ಪನ್ನದ ಘಟಕಗಳೊಂದಿಗೆ ಭಾಗಿಸ್ಬೇಕು. ಆ ಮೂಲಕ 0 ಡಿವೈಡೆಡ್ ಬೈ 0 ಗ್ಯಾಪ್ ಬರ್ತದೆ. 500 ಡಿವೈಡೆಡ್ ಬೈ 1 500, 800 ಡಿವೈಡೆಡ್ ಬೈ 2 400, 1000 ಡಿವೈಡೆಡ್ ಬೈ 3 333.33. ಆ ಮೂಲಕ 1300 ಡಿವೈಡೆಡ್ ಬೈ 4 ಈಕ್ವಲ್ ಟು 325, 1800 ಡಿವೈಡೆಡ್ ಬೈ 5 360, ಆಮೇಲೆ 2600 ಡಿವೈಡೆಡ್ ಬೈ 6 ಈಕ್ವಲ್ ಟು 433.33 ಬರ್ತದೆ. ಇನ್ನು ಸರಾಸರಿ ವೆಚ್ಚವನ್ನು ಕಂಡುಹಿಡಿದರೆ ಎಸ್ ಎ ಸಿಯನ್ನು ಕಂಡುಹಿಡ್ರಿ ಅಂತಾರೆ. ಎಸ್ ಎ ಸಿ ಕಾಲಮ್ ಬರ್ಕೊಳ್ಳೋದು. ಶಾರ್ಟ್ ರನ್ ಆ್ಯಾವ್ರೇಜ್ ಇಲ್ಲಿ ಏನು ಕೇಳಿದಾರಲ್ಲ ಅದನ್ನು ತುಂಬ್ಕೊಂಡಿವಿ ನಾವು. ಹೌದಾ, ಎಸ್ ಎಮ್ ಸಿ ಮೊದಲೇ ಕೊಟ್ಟಿದ್ದಾರೆ, ಸ್ಥಿರ ವೆಚ್ಚನೂ ಮೊದಲೇ ಕೊಟ್ಟಿದ್ದಾರೆ, ಉತ್ಪನ್ನದ ಘಟಕನೂ ಕೊಟ್ಟಿದ್ದಾರೆ. ಇನ್ನು ಟಿ ವಿ ಸಿ ಕಂಡುಹಿಡಿದ್ವಿ, ಟಿ ಸಿ ಕಂಡುಹಿಡಿದ್ವಿ, ಎ ವಿ ಸಿ ಕಂಡುಹಿಡಿದ್ವಿ, ಇನ್ನು ಎ ಸಿ ಕಂಡುಹಿಡಿದ್ವಿ. ಸರಾಸರಿ ವೆಚ್ಚವನ್ನು ಕಂಡುಹಿಡಿಬೇಕು. ಸರಾಸರಿ ವೆಚ್ಚನೇ ಅದು ಅಲ್ಪಾವಧಿಯಲ್ಲಿ ಇರೋದ್ರಿಂದ ಅದು ನಾವೇನಂತ ಕರಿತೀವಿ ಅಂತಂದರೆ ಅಲ್ಪಾವಧಿ ಸರಾಸರಿ ವೆಚ್ಚ ಅಂತ ಕರಿತೀವಿ. ಹೀಗಾಗಿ ಇಲ್ಲಿ ಎಸ್ ಎ ಸಿ ಹೆಂಗೆ ಕಂಡುಹಿಡಿದ್ರಪ್ಪ ಅಂತಂದ್ರೆ ಟಿ ಸಿ, ಹೌದಾ, ಟಿ ಸಿ ಡಿವೈಡೆಡ್ ಬೈ ಸರಾಸರಿ ವೆಚ್ಚವನ್ನು ಕಂಡುಹಿಡಬೇಕಾದ್ರೆ ಟಿ ಸಿ ಡಿವೈಡೆಡ್ ಬೈ ಕ್ಯೂ ಉತ್ಪನ್ನದ ಪ್ರಮಾಣ. 100 ಡಿವೈಡೆಡ್ ಬೈ 0 ಗ್ಯಾಪ್ ಬರ್ತದೆ. 600 ಡಿವೈಡೆಡ್ ಬೈ 1 600, ಹೌದಾ. 900 ಡಿವೈಡೆಡ್ ಬೈ 2 450, ಆಮೇಲೆ 1100 ಡಿವೈಡೆಡ್ ಬೈ 3 ಈಕ್ವಲ್ ಟು 366.67, ಆಮೇಲೆ 1400 ಡಿವೈಡೆಡ್ ಬೈ 4 ಈಕ್ವಲ್ ಟು 350, ದೆನ್ 1900 ಡಿವೈಡೆಡ್ ಬೈ 5 ಈಕ್ವಲ್ ಟು 380, ಆಮೇಲೆ 2700 ಡಿವೈಡೆಡ್ ಬೈ 6 ಈಕ್ವಲ್ ಟು 450. ಇಷ್ಟು ನೀವು ಲೆಕ್ಕಾಚಾರವನ್ನು ಮಾಡಿದರೆ 6 ಅಂಕಗಳನ್ನು ಪಡಿಬೋದು. ಇಲ್ಲಿಗೆ ಈ ಕ್ಲಾಸ್ಗೆ ಮುಕ್ತಾಯ ನೀಡ್ತೀವಿ. ಧನ್ಯವಾದಗಳು.